ಕಲಬುರಗಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಟ್ರಿಬಲ್ ಮರ್ಡರ್ ಅನ್ನ ಮಾಡಲಾಗಿದೆ. 32 ವರ್ಷದ ಸಿದ್ಧಾರೂಢ, 25 ವರ್ಷದ ಜಗದೀಶ್, 35 ವರ್ಷದ ರಾಮಚಂದ್ರ, ಈ ಮೂರೂ ಜನರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ. ಕಲಬುರಗಿ ಹೊರವಲಯದ ಪಟ್ನಾ ಗ್ರಾಮದ ಬಳಿಯಲ್ಲಿ ಡಾಬಾದಲ್ಲಿ ನಡೆದಿರುವಂತಹ ಘಟನೆ ಇದು. ಹತ್ಯೆಯಾದವರು ಡ್ರೈವರ್ ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಟ್ರಿಬಲ್ ಮರ್ಡರ್ ಆಗಿರುವಂತ ಸಂಶಯಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಸಬ್ ಅರ್ಬನ್ ಪೊಲೀಸರಿಂದ ಹಂತಕರಿಗಾಗಿ ಶೋಧವನ್ನ ಮುಂದುವರಿಸಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಮೂವರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಾರಕಾಸ್ತ್ರಗಳಿಂದ ಡಾಬಾಗೆ ನುಗ್ಗಿ ದುಷ್ಕರ್ಮಿಗಳ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಹಿಂದೆ ಒಂದು ಕೊಲೆ ಆಗಿತ್ತು ದೀಪಾವಳಿ ಸಂದರ್ಭದಲ್ಲಿ. ಅದೇ ಕೊಲೆಯ ಪ್ರತೀಕಾರವಾಗಿ, ದ್ವೇಷಕ್ಕಾಗಿ ಈ ಮೂವರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ, ಡಾಬಾಗೆ ನುಗ್ಗಿ ಹತ್ಯೆ ಮಾಡಲಾಗಿದೆ ಅಂತೇಳಿ ಮಾಹಿತಿಗಳು ಲಭ್ಯವಾಗಿದೆ. ಆದರೆ ಪೊಲೀಸರ ಕಡೆಯಿಂದ ತನಿಖೆ ನಂತರ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಅರುಣ್. ಡಾಬಾ ಮುಂಭಾಗದಲ್ಲೇ ನೀವಿದ್ದೀರಾ. ಎಷ್ಟೊತ್ತಿಗೆ ಈ ಘಟನೆ ಆಯ್ತಂತೆ? ಮತ್ತೆ ಈ ಮೂರು ಜನ ಯಾವ ಊರಿನವರು? ಮತ್ತೆ ಈ ಹಿಂದೆ ಒಂದು ಕೊಲೆಯಾಗಿತ್ತು, ಅದಕ್ಕೆ ರಿವೆಂಜ್ ಆಗಿ ಈ ಮೂರು ಜನರನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಆ ಕೊಲೆಯಲ್ಲಿ ಇವ್ರುಗಳ ಪಾತ್ರ ಏನಿತ್ತಂತೆ? ಹೌದು ಶರ್ಮಿತಾ, ಏನಂತಂದ್ರೆ ಹಳೆಯ ವೈಷಮ್ಯ ಹಿನ್ನೆಲೆಯಲ್ಲಿ 3 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಕಲಬುರಗಿಯ ಪಟ್ನಾ ಬಳಿ ಇರುವಂತಹ ಡ್ರೈವರ್ ಒಂದು ಧಾಬಾದಲ್ಲಿ ನಡೆದಿರುವಂತದ್ದು. ಈ ಧಾಬಾ ಮಾಲೀಕರಂದ್ರೆ ಸಿದ್ದು, ಆತನ ಅಳಿಯ ಜಗದೀಶ್ ಮತ್ತೆ ಆತರ ಕುಕ್ ಆದಂತ ರಾಮಚಂದ್ರ, 3 ಜನರನ್ನ ಕಣ್ಣಿಗೆ ಖಾರದ ಪುಡಿ ಎರಚಿ ಕೊಲೆ ಮಾಡಿರುವಂತದ್ದು. ಈ ಹಿಂದೆ ಏನಂತಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ಸೋಮನ ಯುವಕರ ಕೊಲೆ ಮಾಡ್ತಾರೆ. ಈ ಒಂದು ಧಾಬಾದಲ್ಲಿ ಬಿಯರ್ ಮತ್ತೆ ಬಿಲ್ ಕೊಡೋ ವಿಚಾರವಾಗಿ ಗಲಾಟೆ ಆಗುತ್ತೆ. ಆ ಒಂದು ಗಲಾಟೆಗೆ ಆತನನ್ನ ಕೊಲೆಯನ್ನ ಮಾಡ್ತಾರೆ ಇವರ ಸಿದ್ದು ಮತ್ತೆ ಜಗದೀಶ್. ಆ ಒಂದು ಸೋಮಣ್ಣನ ಕೊಲೆಗೆ ಇವರು ಏನು ಆರೋಪಿಗಳಾಗಿದ್ರು. ಕೆಲ ತಿಂಗಳ ಹಿಂದೆ ಅಷ್ಟೇ ಇವರು ಬೇಲ್ ಮೇಲೆ ಹೊರಗಡೆ ಬಂದಿದ್ರು. ಈ ಧಾಬಾ ಮಾಲೀಕರಾದಂತಹ ಸಿದ್ದು ಕಳೆದ ಹಲವು ವರ್ಷಗಳಿಂದ ಧಾಬಾ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಧಾಬಾದಲ್ಲಿ ಏನು ಸೋಮು ಮತ್ತು ಆತನ ಸ್ನೇಹಿತರು ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಧಾಬಾದಲ್ಲಿ ಗಲಾಟೆ ಆಗುತ್ತೆ. ಆ ಗಲಾಟೆ ಕೊಲೆಯಲ್ಲಿ ಅಂತ ಹೋಗುತ್ತೆ. ಹಾಗಾಗಿ ಆ ಒಂದು ಕೊಲೆಗೆ ಪ್ರತೀಕಾರವಾಗಿ ಈ ಒಂದು ಕೊಲೆ ನಡೆದಿರುವಂತದ್ದು. ಈ ಒಂದು ಡ್ರೈವರ್ ಧಾಬಾದಲ್ಲಿ ಕಳೆದ ರಾತ್ರಿ 12 ಗಂಟೆ ಸುಮಾರಿಗೆ ಏನಂತಂದ್ರೆ ಏನು ಸಿದ್ದು ಮತ್ತೆ ಜಗದೀಶ್ ಎಲ್ಲರೂ ಕೂಡ ಒಂದು ಧಾಬಾದಲ್ಲಿ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು ರಾತ್ರಿ 12 ಕಾಲು ಗಂಟೆ ಅಂದ್ರೆ 12 ಗಂಟೆ ನಂತರ ಒಂದು ಧಾಬಾಗೆ ಮುಂಭಾಗಡೆ ಏನು ನಾವು ತೋರಿಸ್ತಾ ಇದೀವಿ, ಈ ಒಂದು ಸೆಟರ್ ಏನು ಓಪನ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ 3 ಜನರ ಈ ಧಾಬಾದ ಫ್ರಂಟ್ ಬಾಗಿಲಿಂದ ಏನು ಎಂಟರ್ ಆದ್ರೆ ಇನ್ನೂ 4 ಜನ ಮತ್ತೆ ಹಿಂದೆ ಇದರ ಧಾಬಾದ ಹಿಂದಿನ ಬಾಗಿಲಿನಿಂದ ಒಳಗಡೆ ಎಂಟರ್ ಆಗ್ತಾರೆ. ಸಿದ್ದು, ಲಿಂಗರಾಜ್ ಈ ಒಂದು ಧಾಬಾದಲ್ಲಿ ಇರ್ತಾರೆ. ಕೌಂಟರ್ ಮೇಲೆ ಕುಂತಹ ಏನು ಜಗದೀಶ್ ಮತ್ತೆ ಅಲ್ಲೇ ಪಕ್ಕದಲ್ಲಿ ನಿಂತಹ ಏನು ಸಿದ್ದರಾಜು ಇರ್ತಾರೆ. ಇವರನ್ನ ಏನಂತಂದ್ರೆ ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಅವರನ್ನ ಕೊಲೆ ಮಾಡ್ತಾರೆ. ಅಲ್ಲದೆ ಇದೇ ಒಂದು ಧಾಬಾದಲ್ಲಿ ಆತನ ಇನ್ನೊಬ್ಬ ಸ್ನೇಹಿತ ಏನು ಸಹೋದರ ಆದಂತ ಅಣ್ಣು ಕೂಡ ಇದೇ ಒಂದು ಧಾಬಾದಲ್ಲಿ ಇರ್ತಾರೆ. ಇವರಿಬ್ಬರನ್ನ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಇದ್ದಂತ ಏನು ಸಿಬ್ಬಂದಿಗಳು, ವೇಟರ್ಗಳು ಮತ್ತೆ ಏನು ಕುಕ್ ಇರ್ತಾರೆ, ಅವರು ಕೂಡ ಧಾಬಾದಿಂದ ಓಡ್ ಬರ್ತಾರೆ. ಅವ್ರ ಜೊತೆಗೆ ಏನಂತಂದ್ರೆ ಧಾಬಾದ ಹಿಂಬಡಿ ಏನು ಹೊಲ ಕಾಣಿಸ್ತಾ ಇದೆ. ಈ ಹೊಲದಲ್ಲಿ ಒಂದು ಇನ್ನೊಬ್ಬ ಏನು ರಾಮಚಂದ್ರನ ಕೊಲೆ ಆಗಿದ್ದಾನೆ. ಆತ ಮತ್ತು ಏನು ಸಿದ್ದು ಇದ್ದಾನೆ, ಇವರ ಏನು ಸಹೋದರ ಒಂದು ಓಡ್ ಹೋಗ್ತಾರೆ. ಆ ಒಂದು ಸಹೋದರನೇ ಓಡ್ ಹೋಗಿದ್ದಾನೆ ಅಂತ ಹೇಳಿ ಈ ಒಂದು ಆ ರಾಮಚಂದ್ರ ಏನು ಕುಕ್ ಇದ್ದಾನೆ, ಹೌದು ಆತನನ್ನ ಕೊಲೆ ಮಾಡ್ತಾರೆ. ಈ ಒಂದು ಕೊಲೆ ಏನಂತಂದ್ರೆ ಕಳೆದ ನವೆಂಬರ್ ತಿಂಗಳ ಪ್ರತೀಕಾರ ಅಂತ ಹೇಳಲಾಗ್ತದೆ. ಇನ್ನೇನು 12 ಗಂಟೆ ನಂತರ ಎಲ್ಲರೂ ಕೂಡ ಏನು ದಾಬಾದಲ್ಲಿದ್ದಂತಹ ಏನು ಕಸ್ಟಮರ್ಸ್ ಇದ್ರು, ಆ ಕಸ್ಟಮರ್ಸ್ ಎಲ್ಲ ಕೂಡ ಊಟ ಮುಗಿಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಈ ಒಂದು ಏನು ಧಾಬಾದ ಏನಂತಾರೆ ಕುಕ್ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಏನಂತಂದ್ರೆ ಊಟ ಬಡಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟವನ್ನು ಮಾಡಬೇಕಾಗಿತ್ತು. ಆದ್ರೆ ಧಾಬಾಕ್ಕೆ 7 ಜನ ದುಷ್ಕರ್ಮಿಗಳು ಇವರ ಮೇಲೆ ಏನು ಅಟ್ಯಾಕ್ ಮಾಡಿ ಕೊಲೆ ಮಾಡಿರುವಂತದ್ದು. ಈ ಒಂದು ಧಾಬಾದಲ್ಲಿ ಏನು ಕೊಲೆ ನಡೆದ ಈ ಹಿಂದೆ ಕೂಡ ಸೋಮುನ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ ಧಾಬಾಕ್ಕೆ ಬೆಂಕಿಯನ್ನು ಕೂಡ ಹಚ್ಚಿದ್ರು. ಆ ಒಂದು ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ಈ ಒಂದು ಧಾಬಾಕ್ಕೆ ಪ್ರೊಟೆಕ್ಷನ್ ಕೊಡಲಾಗಿತ್ತು. ಪಟ್ನಾ ಇವರೆಲ್ಲರೂ ಕೂಡ ಪಟ್ನಾ ನಿವಾಸಿಗಳಾಗಿದ್ರು. ಪಟ್ನಾ ನಿವಾಸಿಗಳಾಗಿರುವಂತದ್ದು ಸದ್ಯ ಏನು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಸಬರ್ಬನ್ ಪೊಲೀಸರು 10 ಜನರ ಮೇಲೆ ಆತರ ಏನು ಸಿದ್ದು ಅವರ ಕುಟುಂಬಸ್ಥರು ದೂರನ್ನ ನೀಡಿರುವಂತದ್ದು. ಈ 10 ಜನರನ್ನ ಈಗ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಅರುಣ್. ಈ ಸ್ಟೋರಿಯನ್ನು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.